ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತಮಗೇನಾದ್ರು ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮನುಷ್ಯ ಸೋಲಿನಲ್ಲಿ ಕಲಿತಷ್ಟು ಪಾಠಗಳನ್ನು ಗೆಲುವಿನಲ್ಲಿ ಕಲಿಯುವುದು ಅಸಾಧ್ಯ. ಖಂಡಿತ ಅಲ್ವಾ ಸ್ನೇಹಿತರೆ? ನಾವು ಸೋತಾಗ ನಮಗೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ, ಪ್ರತಿಯೊಬ್ಬರ ಸ್ವಭಾವ ಕೂಡ ನಮಗೆ ಒಂದೊಂದು ಪಾಠಗಳನ್ನು ಕಲಿಸ್ತಾ ಹೋಗುತ್ತೆ. ನಾವು ಖುಷಿ ಪಟ್ಟಾಗ ನಮಗೆ ಏನೂ ಕೂಡ ಸಿಗೋದಿಲ್ಲ, ಜಸ್ಟ್ ಖುಷಿ ಪಡ್ತೀವಿ. ಹಾಗೆ ನಮ್ಮ ಜೊತೆ ಇರೋರು ಕೂಡ ಖುಷಿ ಪಡ್ತಾರೋ ಬಿಡ್ತಾರೋ, ಬಟ್ ಖುಷಿ ಪಡೋ ಥರ ನಾಟಕ ಅಂತೂ ಮಾಡ್ತಾರೆ. ಸೊ ಹಾಗೆ ನಮಗೆ ಏನಾದರೂ ಒಂದು ಸೋಲು ಅಂತ ಆದಾಗಲೇ ಗೊತ್ತಾಗೋದು. ನಮ್ಮ ಜೊತೆ ಕೆಲವೊಬ್ಬರು ಜನಗಳು ಇರ್ತಾರೆ, ಅವರು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಮೋಸ ಮಾಡ್ತಾ ಇರ್ತಾರೆ. ಹಾಗೆಯೇ ನಮಗೆ ಸೋಲು ಅನ್ನೋದು ಅಥವಾ ಒಂದು ನೋವು ಅನ್ನೋದು ಬಂದಾಗಲೇ ಗೊತ್ತಾಗೋದು ನಿಜವಾಗ್ಲೂ ನಮ್ಮ ಜೊತೆಯಲ್ಲಿ ಯಾರೆಲ್ಲ ಇರ್ತಾರೆ ಅಥವಾ ಯಾರೆಲ್ಲ ಇರಲ್ಲ ಅಂತ ಹೇಳಿ ಸ್ನೇಹಿತರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ನೀವೇನಾದರೂ ಒಂದು ಕೆಲಸಗಳನ್ನ ಮಾಡಲಿಕ್ಕೆ ಅಂತ ಹೊರಟಾಗ ತುಂಬ ಜನ ನಿಮ್ಮನ್ನ ಪ್ರೋತ್ಸಾಹ ಮಾಡ್ತಾರೆ. ಆಯಿತು, ನೀನು ಚೆನ್ನಾಗಿ ಮಾಡ್ತಾ ಇದೀಯಾ, ಮಾಡು. ನೀವು ಕೆಟ್ಟ ಕೆಲಸನೇ ಮಾಡ್ತಾ ಇರಲಿ, ನೀವು ಚೆನ್ನಾಗಿ ಮಾಡ್ತಾ ಇದೀಯಾ, ನೀನು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೀಯಾ, ಮಾಡು ಅಂತೇಳಿ ಸಪೋರ್ಟ್ ಮಾಡ್ತಾರೆ. ಹಾಗೆ ಅದರಿಂದ ನಾವೇನಾದರೂ ಪೆಟ್ಟನ್ನು ತಿಂದಾಗ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿ ಯಾರು ಸಪೋರ್ಟ್ ಮಾಡ್ತಾ ಇರ್ತಾರಲ್ವ, ಅವ್ರು ಯಾವತ್ತೂ ಕೂಡ ನಮ್ಮ ಸಪೋರ್ಟಿಗೆ ನಿಲ್ಲೋದು ಇಲ್ಲ. ಹಾಗೆ ನಮಗೇನಾದರೂ ಕಷ್ಟ ಬಂದಾಗ ಅವ್ರು ನಮ್ಮನ್ನು ತಿರುಗಿ ಕೂಡ ನೋಡೋದಿಲ್ಲ. ಹಾಗೆ ನಮಗೆ ಏನು ಕಷ್ಟ ಬರುತ್ತೆ ಅಲ್ವಾ, ಅದು ನಮಗೆ ಜೀವನದಲ್ಲಿ ಮುಂದೆ ಹೇಗಿರಬೇಕು ಅನ್ನೋ ದಾರಿನ ಕಂಡುಕೊಡುತ್ತೆ. ಹಾಗೆಯೇ ಆ ದಾರಿನಲ್ಲಿ ಬರುವಂತಹ ಕಲ್ಲು ಮುಳ್ಳುಗಳನ್ನು ನಾವು ಯಾವ ರೀತಿಯಾಗಿ ನಿಭಾಯಿಸ್ಕೊಂಡು ನಮ್ಮ ಒಂದು ಜೀವನದ ಗುರಿಯನ್ನು ತಲುಪಬೇಕು, ಹಾಗೆ ನಮ್ಮ ಕೆಲಸಗಳನ್ನು ನಾವು ಮಾಡಿಕೊಂಡು ನಿಭಾಯಿಸ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಪ್ಪ ಅಂತಂದರೆ ತುಂಬ ಸಲ ಈ ಒಂದು ಅನುಭವ ಆಗುತ್ತೆ. ನಾವು ಯಾರೋ ಒಬ್ಬ ವ್ಯಕ್ತಿನ ನಂಬ್ಕೊಂಡು ಕೆಲವೊಂದು ಕೆಲಸಗಳನ್ನು ಮಾಡ್ತಾ ಇರ್ತೀವಿ, ಅಥವಾ ಏನೋ ಒಂದು ಕೆಲಸನ ಮಾಡಬೇಕು ಅಂತ ಹೇಳಿ ತುಂಬ ಶ್ರಮ ಪಡ್ತೀವಿ. ನಾವು ಪಡುವಂತಹ ಶ್ರಮ ಎಲ್ಲದೂ ಕೂಡ ನಮಗೆ ರಿಸಲ್ಟ್ನ ಕೊಡಲೇಬೇಕು ಅಂತೇಳಿ ಎಕ್ಸ್ಪೆಕ್ಟ್ ಮಾಡೋದು ಕೂಡ ತಪ್ಪಾಗುತ್ತೆ ಅಲ್ವಾ ಸ್ನೇಹಿತರೆ. ಕೆಲವೊಮ್ಮೆ ಸೋತಾಗಲೂ ಕೂಡ ನಾವು ಕಲಿಯುವಂತಹ ಪಾಠಗಳು ಮುಂದೆ ಬರುವಂತಹ ದೊಡ್ಡ ದೊಡ್ಡ ಕಷ್ಟಗಳನ್ನು, ಹಾಗೆ ದೊಡ್ಡ ದೊಡ್ಡ ಒಂದು ಅಡ್ಡದಾರಿಗಳನ್ನು ನಮಗೆ ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ತೋರಿಸ್ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ನೀವು ಯಾವಾಗಲೂ ಸುಖ ಬೇಕು ಅಂತ ಅಂದ್ಕೊಳ್ಳೋದು ಕೂಡ ತಪ್ಪಾಗುತ್ತೆ ಸ್ನೇಹಿತರೆ ಅಲ್ವಾ. ನಾವು ಯಾವಾಗಲೂ ಒಂದು ಸೇಫ್ ಝೋನಲ್ಲಿ ಇದ್ದಾಗ ನಮಗೆ ಸ್ವಲ್ಪ ಏನಾದರೂ ತೊಂದರೆ ಆದರೂ ಕೂಡ ನಮ್ಮ ಮೈಂಡ್ಸೆಟ್ ಪೂರ್ತಿ ಚೇಂಜ್ ಆಗಿಬಿಡುತ್ತೆ. ಹಾಗೆ ಅದನ್ನು ಟಾಲ್ರೇಟ್ ಮಾಡೋಕ್ಕೆ ನಮಗೆ ಸ್ವಲ್ಪನೂ ಕೂಡ ಶಕ್ತಿ ಅನ್ನೋದು ಇರೋದಿಲ್ಲ. ಹಾಗೆ ನಾವು ತುಂಬಾ ಕುಗ್ಗೋಗ್ತೀವಿ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಕಷ್ಟಗಳು ಎಷ್ಟು ಬರುತ್ತೋ ಅಷ್ಟು ನಾವು ತುಂಬಾ ಗಟ್ಟಿಯಾಗ್ತೀವಿ. ಹಾಗೆ ಮುಂದೆ ಬರುವಂತಹ ಸುಖದ ಒಂದು ಅನುಭವ ನಮಗೆ ಅರ್ಥ ಆಗುತ್ತೆ. ಹಾಗೆ ಆ ಸುಖಕ್ಕಿರುವಂತಹ ಬೆಲೆ ಏನು ಅನ್ನೋದನ್ನು ನಾವು ಕಷ್ಟ ಅನುಭವಿಸಿರ್ತೀವಿ ಅಲ್ವಾ. ಹಾಗಾಗಿ ನಮಗೂ ಕೂಡ ಅದು ಅರ್ಥ ಆಗುತ್ತೆ ಸ್ನೇಹಿತರೆ. ಅದಕ್ಕಾಗಿಯೇ ಹೇಳೋದು, ಸೋತಿದ ತಕ್ಷಣ ನಮ್ಮ ಕೈಲಿ ಏನೂ ಆಗೋದಿಲ್ಲ ಅಂತೇಳಿ ಸುಮ್ಮನೆ ಕೂಡ ಕೂಡಬಾರ್ದು ಸ್ನೇಹಿತರೆ. ಅದು ತುಂಬಾ ದೊಡ್ಡ ತಪ್ಪಾಗುತ್ತೆ ಅಂತಲೇ ಹೇಳ್ಬೋದು. ನಾವು ಸೋತಿದ್ದೀವಿ ಅಂದ ತಕ್ಷಣ ನಾವು ತಪ್ಪು ಕೆಲಸ ಮಾಡಿದ್ದೀವಿ ಅಂತ ತುಂಬ ಜನ ಅಂದ್ಕೊಳ್ತಾರೆ. ಖಂಡಿತವಾಗ್ಲೂ ಅದು ಸರಿ ಇಲ್ಲ ಸ್ನೇಹಿತರೆ. ಯಾಕಂದರೆ ನೀವು ಸೋತಿದ್ದೀರಾ ಅಂತಂದರೆ ನೀವು ಎಲ್ಲೋ ಸ್ವಲ್ಪ ಎಡವಿದ್ದೀರಾ, ಅಥವಾ ಎಲ್ಲಿ ಎಡವಿದ್ದೀನಿ ಅಂತ ಹೇಳಿ ಅರ್ಥ ಮಾಡಿಕೊಂಡು ಆ ತಪ್ಪನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ದೇವರು ನಿಮಗೆ ಇನ್ನೊಂದು ಚಾನ್ಸನ್ನು ಕೊಟ್ಟಿರ್ತಾನೆ. ಅದನ್ನು ನಾವು ಉಪಯೋಗಿಸ್ಕೊಡ್ಬೇಕೇ ಹೊರತು ನಾನು ಸೋತಿದ್ದೀನಿ ಅಂದಮೇಲೆ ನಾನು ಸತ್ತೇ ಹೋಗ್ಬಿಟ್ಟಿದ್ದೀನಿ ಅನ್ನೋ ಥರ ಅರ್ಥ ಅಲ್ಲ ಸ್ನೇಹಿತರೆ. ಸೋತಿದ್ದೀರಾ ಅಂದರೆ ಇನ್ನೊಮ್ಮೆ ಪ್ರಯತ್ನ ಪಡಿ, ಇದಕ್ಕಿಂತ ಚೆನ್ನಾಗಿರುವಂತಹ ದಾರಿ ನಿಮಗೆ ಕಾಣಿಸ್ಬಹುದು, ಅಥವಾ ಇದಕ್ಕಿಂತ ಚೆನ್ನಾಗಿರುವಂತಹ ಒಂದು ರಿಸಲ್ಟ್ ನಿಮಗೆ ಸಿಗ್ಬೋದು ಅನ್ನೋದ್ರ ಅರ್ಥ ಕೂಡ ಆಗಿರುತ್ತೆ. ಹಾಗಾಗಿ ನಮ್ಮ ಸೋಲು ಅನ್ನೋದನ್ನು ನಾವು ಯಾವ ರೀತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅಲ್ವೋ ಅದ್ರ ಮೇಲೂ ಕೂಡ ನಮ್ಮ ಜೀವನ ನಿಂತಿರುತ್ತೆ ಅಂತಲೇ ಹೇಳ್ಬೋದು. ಸೋತಿದ ತಕ್ಷಣ ನಮ್ಮ ಕೈಲಿ ಆಗೋದೇ ಇಲ್ವಾ, ಅಥವಾ ಅವ್ರಿಗೆ ಮಾತ್ರ ಆಗೋದು, ನನ್ನ ಕೈಲಿ ಎಲ್ಲಿ ಮಾಡೋಕ್ಕಾಗುತ್ತೆ, ನನ್ನ ಕೈಲಿ ಇದೆಲ್ಲ ಸಾಧ್ಯನಾ ಅಂತೇಳಿ ಅನ್ನೋದು ಕೂಡ ತಪ್ಪಾಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಸೋತಿದ್ದೀರಾ ಪರವಾಗಿಲ್ಲ, ಆ ಸೋಲಲ್ಲಿ ನೀವು ಏನೋ ಒಂದು ದಾರಿನ ಕಂಡುಕೊಂಡಿರ್ತೀರ, ಅಥವಾ ನಿಮ್ಮ ತಪ್ಪನ್ನು ನೀವು ಅರ್ಥ ಮಾಡ್ಕೊಂಡಿರ್ತೀರ. ಅದನ್ನು ನೀವು ತಿದ್ಕೊಂಡು ನಡೆದ್ರೆ ಅದರಲ್ಲಿರುವಂತಹ ಸುಖ ಇನ್ಯಾವುದ್ರಲ್ಲೂ ಇರಲ್ಲ ಅಂತಲೇ ಹೇಳ್ಬೋದು. ಹೌದು, ನಮಗೆ ನೋವಾಗುತ್ತೆ, ಆ ಕ್ಷಣಕ್ಕೆ ನಮಗೆ ನೋವಾಗ್ಬೋದು. ಆದರೆ ಮುಂದೆ ಬರುವಂತಹ ದೊಡ್ಡ ದೊಡ್ಡ ನೋವು ಅಥವಾ ದೊಡ್ಡ ಕಷ್ಟಗಳನ್ನು ದೇವರು ತಪ್ಪಿಸ್ಲಿಕ್ಕೆ ಇವಾಗ ನಮಗೆ ಈ ರೀತಿಯಾದಂತಹ ಒಂದು ಶಿಕ್ಷಣ ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ತಪ್ಪಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಮುಂದೆ ಏನೋ ಒಂದು ದೊಡ್ಡ ಲಾಸ್ ಆಗೋದ್ರ ಬದಲು ಇವಾಗ ಚಿಕ್ಕದಲ್ಲೇ ಆಗಿದೆಯಲ್ಲ, ಇಷ್ಟಲ್ಲೇ ಅರ್ಥ ಮಾಡ್ಕೊಳಪ್ಪ ಅಂತ ಅಂದ್ಕೊಂಡು ನಾವು ಸರಿ ಮಾಡಿಕೊಂಡ್ರೆ ಅದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಇಲ್ಲ ಅಂತಂದರೆ ಚಿಕ್ಕ ಪುಟ್ಟ ಕೆಲಸಗಳು ಕೂಡ, ಹಾಗೆ ಚಿಕ್ಕ ಪುಟ್ಟ ನೋವು ಕೂಡ ನಮಗೆ ತುಂಬಾ ನೋವು ಉಂಟು ಮಾಡುತ್ತೆ. ಹಾಗೆ ಅದು ತುಂಬ ದಿನ ನಮ್ಮನ್ನು ಹಾಗೆ ಕರ್ಕೊಂಡು ಹೊರಟೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು.
ಅದಕ್ಕಾಗಿ ನೋವು ಬಂತು ಅಂದ ತಕ್ಷಣ, ಹಾಗೆ ಸೋತಿದ್ದೀವಿ ಅಂದಿದ ತಕ್ಷಣ ಅದ್ರಲ್ಲಿ ನೀವೇನು ಪಾಠಗಳನ್ನ ಕಲಿತೀರಲ್ವ ಅದನ್ನು ನೀವು ಸಾಯೋವರೆಗೂ ಕೂಡ ಮರಿಬೇಡಿ. ಹಾಗೆ ಆ ಪಾಠಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.